ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶರಾವತಿ ಕಾಂಡ್ಲಾ ನಡಿಗೆ ಹೊನ್ನಾವರದ ಇತ್ತೀಚಿನ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಲ್ಲಿ ಒಂದಾಗಿದೆ. ಹಚ್ಚ ಹಸಿರಿನ ಮ್ಯಾಂಗ್ರೋವ್ ಮರಗಳ ನಡುವೆ ಈ ಸುಂದರವಾದ ಮರದ ಕಾಲುದಾರಿಯ ಮೂಲಕ ನಡೆದಾಡುವುದು ಪ್ರಕೃತಿಯನ್ನು ಆನಂದಿಸಲು, ಸುಂದರ ಅನುಭವವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಇದು ಸಹಾಯ ಮಾಡುತ್ತೆ. 1-2 ಗಂಟೆಗಳ ಕಾಲ ಸುಲಭವಾಗಿ ಸಮಯ ಕಳೆಯಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಇದಲ್ಲದೆ ಮ್ಯಾಂಗ್ರೋವ್ಗಳು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತವೆ. ಇವುಗಳು ಉಪ್ಪು ಸಹಿಷ್ಣುವಾಗಿರುತ್ತವೆ, ನೀರಿನಿಂದ ಭಾರವಾದ ಲೋಹಗಳನ್ನು ಫಿಲ್ಟರ್ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಆಗುವಂತಹ ಸವಕಳಿಯನ್ನು ತಡೆಯುತ್ತವೆ. ಸ್ನೇಹಿತರೆ, ಮ್ಯಾಂಗ್ರೋವ್ಗಳು ಅಂತರ ಉಬ್ಬರವಿಳಿತದ ಮತ್ತು ಜೌಗು ಕರಾವಳಿಯ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅವುಗಳ ತೆರೆದ ಬೇರುಗಳು ತೇಲುವ ಕಾಡುಗಳಂತೆ ಕಾಣುವಂತೆ ಮಾಡುತ್ತವೆ. ಪ್ರವಾಹಗಳು, ಬಿರುಗಾಳಿಗಳು, ಸುನಾಮಿಯಂತಹ ಪ್ರಮುಖ ವಿಪತ್ತುಗಳ ಪರಿಣಾಮವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಉಷ್ಣವಲಯದ ಕಾಡುಗಳಿಗಿಂತ 4 ಪಟ್ಟು ಹೆಚ್ಚು ಇಂಗಾಲವನ್ನು ಇವು ಬೇರ್ಪಡಿಸುತ್ತದೆಂದು ಅಭಿಪ್ರಾಯಪಡುತ್ತಾರೆ. ಕಾರವಾರ ಮತ್ತು ಹೊನ್ನಾವರ ವಿಭಾಗದ ಅರಣ್ಯ ಇಲಾಖೆಯು ಕಾಳಿ, ಗಂಗಾವಳಿ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮುಖಜ ಭೂಮಿಗಳಲ್ಲಿ ಮತ್ತು ಜಿಲ್ಲೆಯ ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಅನೇಕ ಸಣ್ಣ ತೊರೆಗಳಲ್ಲಿ ಈ ಮ್ಯಾಂಗ್ರೋವನ್ನು ಬೆಳೆಸುವಲ್ಲಿ ಹೆಚ್ಚು ಗಮನವನ್ನು ವಹಿಸುತ್ತಿದೆ. ಜೊತೆಗೆ ಸ್ಥಳೀಯ VFCಯ ಪಾತ್ರ ಕೂಡ ಅಷ್ಟೇ ಇದೆ. ಸ್ನೇಹಿತರೆ, ನಮ್ಮ ಅರಣ್ಯ ಇಲಾಖೆಯು ಕರಾವಳಿಯ ಈ ಉದ್ದಕ್ಕೂ ಮ್ಯಾಂಗ್ರೋವ್ಗಳನ್ನು ಬೆಳೆಸಲು ಏಕೆ ಪ್ರಾರಂಭಿಸಿತು ಎಂಬುದನ್ನು ಕುರಿತು ಸ್ವಲ್ಪ ತಿಳ್ಕೊಳ್ಳೋಣ. ಸುಮಾರು 1960ರ ದಶಕದವರೆಗೆ ಮ್ಯಾಂಗ್ರೋವ್ಗಳನ್ನು ಹೆಚ್ಚಾಗಿ ಆರ್ಥಿಕವಾಗಿ ಅನುತ್ಪಾದಕ ಪ್ರದೇಶಗಳು ಎಂದು ನೋಡಲಾಗುತ್ತಿತ್ತು ಮತ್ತು ವಿವಿಧ ಮಾನವ ಅಗತ್ಯಗಳನ್ನು ಪೂರೈಸಲು ಕತ್ತರಿಸಲಾಯಿತು ಅವುಗಳನ್ನು ಮತ್ತು ಜೌಗು ಪ್ರದೇಶಗಳನ್ನು ಮಾನವ ವಾಸಸ್ಥಳಕ್ಕಾಗಿ ಮರುಪಡೆಯಲಾಯಿತು. ಆದರೆ ಈಗ ಮ್ಯಾಂಗ್ರೋವ್ ಪ್ರದೇಶಗಳನ್ನು ಇಂದು ಈ ಗ್ರಹದ ಅತ್ಯಂತ ಉತ್ಪಾದಕ ಪರಿಸರ ವ್ಯವಸ್ಥೆಗಳಲ್ಲಿ ಒಂದು ಎಂದು ಗುರುತಿಸಲಾಗಿದೆ. ಅವು ಮೀನುಗಳು, ಸೀಗಡಿಗಳು, ಏಡಿಗಳು, ಹೀಗೆ ಶಂಕುಗಳಿಗೆ ಇತ್ಯಾದಿಗಳಿಗೆ ಪೌಷ್ಟಿಕಾಂಶದ ಮುಖ್ಯವಾದ ಡಿಟ್ರಿಟಸನ್ನು ಉತ್ಪಾದಿಸುತ್ತವೆ ಮತ್ತು ನದಿಮುಖ ಹಾಗೂ ಸಮುದ್ರ ಜೀವಿಗಳಿಗೆ ಆಶ್ರಯ ನೀಡುತ್ತವೆ. ಅನೇಕ ಜಲವಾಸಿಗಳಿಗೆ ಸಂತಾನೋತ್ಪತ್ತಿ ನೆಲೆಗಳನ್ನು ಒದಗಿಸುತ್ತವೆ. ಜೊತೆಗೆ ಹಲವಾರು ರೀತಿಯ ಪಕ್ಷಿಗಳಿಗೆ ನೆಲೆಯನ್ನು ಒದಗಿಸುತ್ತವೆ. ಈ ಗಮನಾರ್ಹವಾದ ಆವಾಸ ಸ್ಥಾನಗಳು ಜೀವ ವೈವಿಧ್ಯಕ್ಕೆ ಒಂದು ಸ್ವರ್ಗ ಮಾತ್ರವಲ್ಲದೆ ಕರಾವಳಿಯ ರಕ್ಷಣೆ ಮತ್ತು ಇಂಗಾಲದ ಪ್ರತ್ಯೇಕತೆಯಂತಹ ಅಮೂಲ್ಯವಾದ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಒದಗಿಸುತ್ತದೆ. ಪ್ರಕೃತಿ ಪ್ರಿಯರಿಗೆ ಭಾರತವು ಮ್ಯಾಂಗ್ರೋವ್ ಕಾಡುಗಳನ್ನು ಅನ್ವೇಷಿಸುವುದು ಆಕರ್ಷಕ ಮತ್ತು ಲಾಭದಾಯಕ ಅನುಭವವನ್ನು ನೀಡುತ್ತದೆ. ಸ್ನೇಹಿತರೆ, ಈಗ ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ಉದ್ದನೇದಾಗಿ ಒಂದು ಕಡ್ಡಿ ರೂಪದಲ್ಲಿ ಕಾಣ್ತಾ ಇದೆ. ಅದು ಈ ಕಾಂಡ್ಲಾ ವನದ ಒಂದು ಗಿಡದ ಒಂದು ಕಾಯಿ. ಅದು ನೇರವಾಗಿ ಹೀಗೆ ಕೆಸರಿರ್ತಕ್ಕಂತಹ ಈ ಜೌಗಿನಿಂದ ಕೂಡಿರ್ತಕ್ಕಂತಹ ಮಣ್ಣಿನಲ್ಲಿ ನೇರವಾಗಿ ಬಿದ್ದು ಅಲ್ಲಿಂದ ಗಿಡ ಹೊರಗೆ ಬೆಳೆದು ಬರ್ತದೆ. ಸ್ನೇಹಿತರೆ, ಭಾರತದಲ್ಲಿ ಸುಮಾರು 8 ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದು. ಒಂದನೇದಾಗಿ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯ ಏನು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಹಾಗೆ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂತಹ ಬಿತಕಾರ್ನಿಕ ಮ್ಯಾಂಗ್ರೋವ್ ಫಾರೆಸ್ಟ್, ಹಾಗೆಯೇ ಪಿಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ತಮಿಳುನಾಡಲ್ಲಿ ಕಂಡುಬರುತ್ತೆ. ಹಾಗೆ ಚೋರಾವ್ ದ್ವೀಪ ಮ್ಯಾಂಗ್ರೋವ್ ಅರಣ್ಯಗಳು ಚೋರಾವ್ ಐಲ್ಯಾಂಡಲ್ಲಿ ಕಂಡುಬರ್ತದೆ. ಹಾಗೆಯೇ ಅದು ಗೋವಾ ಹತ್ತಿರದಲ್ಲಿ ಕಂಡುಬರುತ್ತೆ. ಗಲ್ಫ್ ಆಫ್ ಕಚ್ ಮ್ಯಾಂಗ್ರೋವ್ಸ್ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಕೇರಳದಲ್ಲಿ ಬರ್ತಕ್ಕಂತಹ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್, ಇಲ್ಲೂ ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ನಾವು ಕಾಣ್ತೀವಿ. ಹಾಗೆಯೇ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಇವನ್ನು ನೋಡ್ತೀವಿ. ಹಾಗೆಯೇ ಮಹಾರಾಷ್ಟ್ರದ ತಾಣೆ ಕ್ರೀಕ್ ಮ್ಯಾಂಗ್ರೋವ್ ಫಾರೆಸ್ಟನ್ನು ಕಾಣ್ತೀವಿ.
ಈ ಕಾಂಡ್ಲಾ ಗಿಡಗಳ ಅಥವಾ ಕಾಂಡ್ಲಾ ವನಗಳ ಅವಶ್ಯಕತೆ ಮತ್ತು ಉಪಯುಕ್ತತೆಯನ್ನು ಕುರಿತು ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಅರಣ್ಯ ಇಲಾಖೆ, ಅದರಲ್ಲೂ ಹೊನ್ನಾವರ ವಿಭಾಗದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು VFCಯ ಸಹಯೋಗದೊಂದಿಗೆ ಈ ಶರಾವತಿ ಕಾಂಡ್ಲಾ ನಡಿಗೆ ಒಂದು ಒಳ್ಳೆಯ ಯೋಜನೆಯಾಗಿ ಮಾರ್ಪಟ್ಟಿದೆ. ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂದಾಜು ಹೊನ್ನಾವರ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಕೋ ಬೀಚ್ಗೆ ಎದುರಾಗಿ ಹೊನ್ನಾವರದಿಂದ ಭಟ್ಕಳಕ್ಕೆ ಹೋಗುವಾಗ ಇಕೋ ಬೀಚ್ ಬಲಭಾಗದಲ್ಲಿ ಬಂದರೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ಗೆ ಎಡಕ್ಕೆ ತೆಗೆದುಕೊಳ್ಳಬೇಕು. ಒಮ್ಮೆ ನಾವು ನಮ್ಮ ವಾಹನವನ್ನು ನಿಲ್ಲಿಸಿದ್ರೆ 2 ನಿಮಿಷಗಳ ಕಾಲ್ನಡಿಗೆ ಮ್ಯಾಂಗ್ರೋವ್ ನಡುವಿನ ಮರದ ಹಾದಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಮ್ಯಾಂಗ್ರೋವ್ ಕಾಡುಗಳ ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಸಂದರ್ಶಕರಿಗೆ ಮಾಹಿತಿಯನ್ನು ನೀಡುವಂತಹ ಹಲವು ಫಲಕಗಳು ನಮಗೆ ಎದುರಾಗ್ತವೆ. ಮರದ ಕಾಲುದಾರಿಯ ಮೂಲಕ ಹೋದ ನಂತರ ನಾವು ಶರಾವತಿಯ ಹಿಂಭಾಗದ ನೀರು, ಸುತ್ತಲೂ ನೀರು ಮತ್ತು ಹಸಿರಿನಿಂದ ಕೂಡಿದ ಸುಂದರವಾದ ದೃಶ್ಯಾವಳಿಗಳನ್ನು ನೋಡುತ್ತೇವೆ. ಆದರೆ ನಾವು ಹೋಗಿರ್ತಕ್ಕಂತಹ ಸಮಯದಲ್ಲಿ ಇಳಿತಾ ಇರೋದರಿಂದ ಅಲ್ಲಿ ಕೇವಲ ಹೂಳು ತುಂಬಿರ್ತಕ್ಕಂತಹ ದೃಶ್ಯಾವಳಿಗಳನ್ನೇ ನಾವು ಕಾಣಬೇಕಾಯಿತು ಸ್ನೇಹಿತರೆ. ಇದರ ನಂತರ ಸಣ್ಣ ಮ್ಯಾಂಗ್ರೋವ್ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಚಿಕ್ಕ ಮರದ ಕಟ್ಟಿಗೆಗಳಿಂದ ಮಾಡಿರ್ತಕ್ಕಂತಹ ಒಂದು ಸೇತುವೆ ಇದೆ. ಸೇತುವೆ ಮೇಲ್ಭಾಗದಿಂದ ಕಾಣ್ತಕ್ಕಂತಹ ಒಂದು ವ್ಯೂವನ್ನು ನೀವು ನೋಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳು ಮಾತ್ರ ತುಂಬ ಅತ್ಯಮೋಘ ಅನುಭವವನ್ನು ನೀಡ್ತವೆ ಸ್ನೇಹಿತರೆ. ಮರದ ಬೇರುಗಳ ಅಂದರೆ ಮ್ಯಾಂಗ್ರೋವ್ ಮರದ ಬೇರುಗಳ ಬುಡದಲ್ಲಿಯೇ ನಮ್ಮ ಪ್ರಯಾಣ ಸಾಗುತ್ತೆ. ಈ ಜಾಗದಿಂದ ಎಡಕ್ಕಾದರೂ ಹೋಗ್ಬೋದು, ಬಲಕ್ಕಾದರೂ ಹೋಗ್ಬೋದು, ಆದರೆ ತುಂಬ ಹುಷಾರಾಗಿ ವಾಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಬೇರುಗಳು ನಮ್ಮ ಕೈಯಿಂದ ಟಚ್ ಮಾಡ್ಬೋದು, ಅಷ್ಟು ಹತ್ತಿರದಲ್ಲಿ ಮೇಲ್ಭಾಗದಲ್ಲೇ ನಮಗೆ ಸಿಗುತ್ತೆ. ಆದರೆ ಯಾವುದೇ ರೀತಿಯ ಆಧಾರಗಳಾಗಲಿ, ಮರದ ಈಗಾಗಲೇ ಹಿಂದೆ ಇದ್ದಿರ್ತಕ್ಕಂತಹ ಆ ಮರದ ಪಟ್ಟಿಗಳಾಗಲಿ ಇಲ್ಲಿ ಹಿಡ್ಕೊಳ್ಳೋದಕ್ಕೆ ಇರೋದಿಲ್ಲ. ತುಂಬ ಕೇರ್ಫುಲ್ ಆಗಿರಬೇಕು. ಆದರೆ ಇಲ್ಲಿ ನನಗಾಗಿರ್ತಕ್ಕಂತಹ ಒಂದು ಬೇಸರಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಹೋಗಿರ್ತಕ್ಕಂತಹ ಪ್ರವಾಸಿಗರು ಗುಂಪಾಗಿ ಅಲ್ಲಲ್ಲೇ ನಿಂತ್ಕೊಂಡು ಅವರವರೇ ಫೋಟೋಗಳನ್ನು, ಸೆಲ್ಫಿಗಳನ್ನು ತಗೊಳ್ಳೋದ್ರಲ್ಲಿ ನಿರತರಾದರೆ ಹಿಂದೆ ಬಂದಿರತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಲ್ಲಿ ಮುಂದೆ ಹೋಗೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ದಯಮಾಡಿ ಬಂದಿರತಕ್ಕಂತಹ ಪ್ರವಾಸಿಗರು ಈ ಜಾಗದಲ್ಲಿ ಮಾತ್ರ ಒಬ್ಬರನಂತೆ ಒಬ್ಬೊಬ್ಬರು ಸಾಲಾಗಿ ಮುಂದೆ ಸಾಗೋದು ಒಳಿತು. ನೋಡಿ, ಉದಾಹರಣೆಗೆ ಇಲ್ಲಿ ಒಬ್ಬ ಯುವಕ ಏನು ಮಾಡ್ತಾ ಇದ್ದಾನೆ, ಈ ಮ್ಯಾಂಗ್ರೋವ್ ಮರದ ಬೇರುಗಳ ಮೇಲೆ ನಿಂತ್ಕೊಂಡ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದಾನೆ. ಅವರ ಸ್ನೇಹಿತರುಗಳು ಹಂಗೆ ಮಾಡಬೇಡ, ಹುಷಾರು ಕಣೋ, ಕೆಳಗಡೆ ಹೂಳಿದೆ ಅಂತ ಹೇಳಿದ್ರು ಕೂಡ ಗಮನಕ್ಕೆ ತಗೊಳ್ಳದೆ ಅವನು ಹೀಗೆ ಸರ್ಕಸ್ ಮಾಡ್ತಿದ್ದಾನೆ. ದಯವಿಟ್ಟು ಇಂತಹ ಕಪಿಚೇಷ್ಟೆ ಮಂಗಾಟಗಳನ್ನು ಇಂತಹ ಸ್ಥಳಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ, ಈ ಹಿಂದೆ ಅಂದರೆ 2017ರ ಸಮಯದಲ್ಲಿ ಇಲ್ಲಿಗೆ ತರಬೇತಿಯಲ್ಲಿದ್ದಾಗ ಬಂದಿದ್ದೆ. ಆವಾಗ ಇದು ನಮಗೆ ವೀಕ್ಷಣೆಗೆ ಲಭ್ಯವಿರಲಿಲ್ಲ. ಆಗ ಹೊನ್ನಾವರ ವಿಭಾಗದ DFO ಆಗಿರ್ತಕ್ಕಂತಹ ವಸಂತ ರೆಡ್ಡಿ ಸಾಹೇಬರು ಈ ಕುರಿತು ನಮಗೆ ಗೇರ್ಸೊಪ್ಪದಲ್ಲಿ ವಿವರಣೆ ನೀಡಿದರು. ಆಗ ಮರದ ಪಟ್ಟಿಗಳಿಂದ ಈ ರೀತಿಯ ನಡಿಗೆ ನಡೆಯಲು ನಮಗೆ ಯಾವುದೇ ರೀತಿಯ ಸೌಕರ್ಯ ಇರಲಿಲ್ಲ ಸ್ನೇಹಿತರೆ. ಆದರೆ ಇವಾಗ ಹೊನ್ನಾವರ ವಿಭಾಗದ ಅಧಿಕಾರಿಗಳು ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜೊತೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂತಹ VFCಯ ಸದಸ್ಯರುಗಳು ಅದ್ಭುತ ಸಹಯೋಗದಿಂದ ಇದು ನಮಗೆ ವೀಕ್ಷಣೆಗೆ ಲಭ್ಯವಾಗಿದೆ. ಅವರೆಲ್ಲರಿಗೂ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು
ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ಅಂತೂ ಕಾಂಡ ನಡಿಗೆಯನ್ನು ಮುಗಿಸ್ಕೊಂಡು ಸುಸ್ತಾಗಿ ಹೊರಗೆ ಬಂದ್ವಿ. ಒಂದು ವಿಶೇಷ ಅನುಭವವನ್ನು ಪಡೆದ್ವಿ. ಹೊರಗಡೆ ಬಂದ ತಕ್ಷಣ ಅಲ್ಲಿಯೇ ಇದ್ದ ಐಸ್ ಕ್ರೀಮ್ ಅಂಗಡಿಯಿಂದ ಐಸ್ ಕ್ರೀಮನ್ನು ತಿಂದು ದಣಿವಾರಿಸ್ಕೊಂಡ್ವಿ. ಯಾವುದೇ ಕಾರಣಕ್ಕೆ ನೀರಿನ ಬಾಟಲಿಯನ್ನು ಒಳಗೆ ಒಯ್ಯುವಂತಿಲ್ಲ. ಪರಿಸರ ಸ್ವಚ್ಛತೆಗೆ ಅಷ್ಟೊಂದು ಗಮನವನ್ನು ವಹಿಸಿದ್ದಾರೆ VFC ಸದಸ್ಯರು. ಗೇಟ್ನಲ್ಲಿಯೇ ನಮ್ಮನ್ನು ನೀರಿನ ಬಾಟ್ಲಿ ತೆಗೆದುಕೊಂಡು ಹೋದವ್ರನ್ನ ಗೇಟ್ನಲ್ಲಿಯೇ ನೀರಿನ ಬಾಟ್ಲಿ ವಾಪಸ್ ತೆಗೆದುಕೊಂಡಿದ್ರು. ಹಾಗಾಗಿ ನಮಗೆ ತುಂಬ ಖುಷಿ ಅನ್ನಿಸ್ತು, ಒಳಗಡೆ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅಂತ. ಆದರೂ ಕೂಡ ಕೆಲವು ಪ್ರವಾಸಿಗರು ಒಳಗಡೆ ನೀರಿನ ಬಾಟಲ್ಗಳನ್ನು, ಚಾಕ್ಲೇಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು ಬೇಸರ ತರಿಸ್ತು ಸ್ನೇಹಿತರೆ. ಇವರೆಲ್ಲ ಇಷ್ಟೊಂದು ಒದ್ದಾಡ್ತಿರೋದು ನೋಡಿ, ಇದು ಯಾವ ಥರ ಗೇಮ್ ಇರಬಹುದು ಅಂತೇಳಿ ಅಲ್ಲಿಗೆ ಹೋದೆ. ಇದನ್ನೆಲ್ಲ ನಾನು ಬೇರೆ ಬೇರೆ ವಿಡಿಯೋಗಳೆಲ್ಲ ನೋಡಿದ್ದೆ, ಆದರೆ ನನ್ನ ಅನುಭವಕ್ಕೆ ತಗೊಂಡಿರಲಿಲ್ಲ. ಈ ಹುಡುಗ ಮಾಡ್ತಿರೋದು ನೋಡಿ ನಾನು ಕೂಡ ಒಂದ್ಸರಿ ಟ್ರೈ ಮಾಡಬೇಕು ಅಂಥೇಳಿ ಅವ್ರ ಹತ್ರ ಕೇಳೋಕ್ಕಂತ ಹೋದೆ ಸ್ನೇಹಿತರೆ. 200, 150, 150, 150, 100, 100. ಅಯ್ಯೋ ದೇವ್ರೆ, ಇದೆಲ್ಲ ನನ್ನಂಥ ಮಿಡಲ್ ಕ್ಲಾಸ್ ಜನರಿಗೆ ಅಲ್ಲ ಅಂದ್ಕೊಂಡ್ಬಿಟ್ರು. ನಾನು ಸಾಹಸನೇ ಬೇಡ ಅಂದ್ಕೊಂಡು ಹೊರಟು ವಾಪಸ್ ಬಂದ್ವಿ. ಸ್ನೇಹಿತರೆ, ಇಷ್ಟು ಮಾಹಿತಿ ಶರಾವತಿ ಕಾಂಡ ನಡಿಗೆ ಬಗ್ಗೆ. ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.